ಮಂಡ್ಯದಲ್ಲಿ ಕ್ಷಣ ಕ್ಷಣಕ್ಕೂ ತೀವ್ರಗೊಳ್ತಾ ಇದೆ ಧ್ವಜ ದಂಗಲ್. ಕೆರಗೋಡಿನಿಂದ ಮಂಡ್ಯದ ಡಿಸಿ ಕಚೇರಿವರೆಗೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಶಾಸಕ ಪಿ ರವಿಕುಮಾರ್ ಫ್ಲೆಕ್ಸ್ ಅನ್ನ ಹರಿದು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಇಡೀ ಪ್ರಕರಣ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇರುವಂತದ್ದು. ಒಂದ್ ಕಡೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡ್ಕೊಳ್ತಾ ಇದೆ, ಇನ್ನೊಂದ್ ಕಡೆಯಲ್ಲಿ ಕಾಂಗ್ರೆಸ್ ಶಾಸಕನ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಹುಲಿವಾನ ಗ್ರಾಮದ ಬಳಿ ಶಾಸಕರ ಫ್ಲೆಕ್ಸ್ ಅನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಸಾಧ್ಯತೆ ಇದೆ. ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇದು ಬೇಕು ಅಂತಲೇ ಮಾಡಿರುವಂತ ಅನ್ಯಾಯ. ಅವರನ್ನ ನಾವು ಫಂಕ್ಷನ್ ಕರೆದಿರ್ಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಶಾಸಕರ ಒಬ್ಬರ ನಿಲುವಿನಿಂದ ನಿರ್ಧಾರದಿಂದ ಇವತ್ತು ಈ ತರದ ಪರಿಸ್ಥಿತಿ ಆಗಿದೆ ಅನ್ನೋದನ್ನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನವ್ರು ಹೇಳ್ತಿರೋದು ಏನು ಅಂತಂದ್ರೆ ಇದು ಪಕ್ಕಾ ಪ್ರೀ ಪ್ಲಾನ್ಡ್ ಆಗಿ ಮಾಡಿರುವಂತದ್ದು. ಧರ್ಮಗಳ ಮಧ್ಯ ಪಿತೂರಿ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಎಲೆಕ್ಷನ್ಗಾಗಿ ಬಿಜೆಪಿ ಬೇಕು ಅಂತಲೇ ಈ ತರ ಪ್ರಚೋದನೆಯನ್ನ ಕೊಡ್ತಾ ಇದೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ನೀವು ಗಮನಿಸ್ತಿರ್ಬೋದು ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಡಿಸಿ ಕಚೇರಿಗೆ ಮುತ್ತಿಗೆಯನ್ನ ಹಾಕಲಾಗುತ್ತೆ. ಅಲ್ಲಿವರೆಗೂ ಪಾದಯಾತ್ರೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂತ ಹಿನ್ನೆಲೆಗೆ. ಬಟ್ ನಿನ್ನೆನೆ ಒಂದಷ್ಟು ಮಾರಕಾಸ್ತ್ರಗಳು ಕೂಡ ಪತ್ತೆ ಆಗಿತ್ತು. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಚಾಕು ಇದನ್ನೆಲ್ಲ ತೆಗೆದುಕೊಂಡು ಬಂದಿದ್ರು. ಯಾವುದೇ ರೀತಿಯಾಗಿ ಯಾವುದೇ ಕ್ಷಣಕ್ಕೂ ಅಹಿತಕರ ಘಟನೆಗಳಾಗಬಾರ್ದು ಅಂತ ಎಚ್ಚರಿಕೆ ವಹಿಸಲಾಗ್ತಾ ಇದೆ. ನೀವು ಗಮನಿಸ್ತಾ ಇರಬಹುದು, ಕಲ್ಲು ತೂರಾಟ ಆಗ್ತಾ ಇರೋದನ್ನ, ಕಲ್ಲನ್ನ ತೂರಿ ಬಿಡ್ಲಾಗ್ತಾ ಇದೆ. ಯಾರಿಗೆ ಕಲ್ಲು ಬೀಳುತ್ತೆ, ಏನ್ ಕತೆ ಏನು ಹೇಳಕ್ಕಾಗಲ್ಲ. ಕೆಲವು ಕಿಡಿಗೇಡಿಗಳು ಬೇಕು ಅಂತಲೇ ಈ ಕೃತ್ಯಗಳನ್ನ ಎಸಗ್ತಾರೆ. ಇನ್ ಕೆಲವರು ಆಕ್ರೋಶ ಭರಿತವಾಗಿ ಈ ಕೆಲಸವನ್ನ ಮಾಡ್ತಾರೆ. ಏನೇ ಆದ್ರೂ ಕೂಡ ತುಂಬಾ ಜನ ಸೇರಿರೋ ಕಡೆ ಈ ತರ ಮಾಡಿದಾಗ ಸಮಸ್ಯೆ ಆಗೇ ಆಗತ್ತೆ. ಸೊ ಆ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಆದ್ರೂ ಕೂಡ ಪೊಲೀಸರ ಕಣ್ತಪ್ಪಿಸಿ ನೋಡಿ, ಅಲ್ಲೇ ಹಿಂದೆ ಪೊಲೀಸರು ಇದ್ದಾರೆ, ಆದ್ರೂ ಒಂದು ಧೈರ್ಯ ಕಲ್ಲಲ್ಲಿ ಹೊಡಿತಾ ಇದ್ದಾರೆ. ಇನ್ನು ಶಾಸಕ ರವಿಕುಮಾರ್ ಗಣಿಗ ಫ್ಲೆಕ್ಸ್ ಅನ್ನ ಹರಿದು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ನಿನ್ನೆ ರವಿಕುಮಾರ್ ಗಣಿಗ ಭಾವಚಿತ್ರಕ್ಕೆ ಚಪ್ಪಲಿ ಏಟಿನಿಂದ ಹೊಡೆಯಲಾಗಿತ್ತು. ಮಹಿಳೆಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಆ ಫ್ಲೆಕ್ಸ್ ಅನ್ನ ಹರಿದು ಹಾಕಲಾಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ, ಈಗಾಗಲೇ ಬಿಜೆಪಿಯ ಅನೇಕ ನಾಯಕರುಗಳು ಅಲ್ಲಿಗೆ ಹೋಗಿದ್ದಾರೆ. ಈ ಪಾದಯಾತ್ರೆಯಲ್ಲಿ ಅವರುಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಹಾಗೇನೆ ಜೆಡಿಎಸ್ನ ನಾಯಕರುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿಗೆ ತೆರಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ನಿನ್ನೆನೆ ವಿಪಕ್ಷ ನಾಯಕ ಅಶೋಕ್ ಅವರು ಹೋಗಿದ್ರು. ಅದೇ ರೀತಿಯಾಗಿ ಇವತ್ತು ಕೂಡ CT ರವಿ ಅವರು ಸೇರಿದಂತೆ ಅನೇಕ ನಾಯಕರು ಇಲ್ಲಿಗೆ ಭೇಟಿ ಕೊಡ್ತಾ ಇರೋದು. ಇನ್ನೊಂದು ಕಡೆಯಲ್ಲಿ ಜನಾರ್ದನ ರೆಡ್ಡಿ ಅವರು ಅಂತರ ಕಾಯ್ದುಕೊಂಡಿದ್ರು ಎಲ್ಲ ಪಕ್ಷಗಳಿಂದಲೂ. ಬಟ್ ಈಗ ಹೈಕಮಾಂಡ್ಗೆ ಹತ್ರ ಆಗ್ಬೇಕು ಅಂತ ಅವರು ಕೂಡ ಮಂಡ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಸದ್ಯ ಸ್ಥಳದಲ್ಲಿ ಯಾವ ತರದ ವಾತಾವರಣ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. 3 ದಿನಗಳಿಂದ ಮಂಡ್ಯದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಸೊ ಯಾವುದೇ ರೀತಿಯಾಗಿಯೂ ಕೂಡ ಸಮಸ್ಯೆಗಳ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹೆಚ್ಚಿನ ಕ್ರಮವನ್ನ ಕೈಗೊಳ್ತಾ ಇದೆ. ಈ ಪಾದಯಾತ್ರೆಯನ್ನ ನಡೆಸಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ DC ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ಮಾಡಲಾಗತ್ತೆ. ಪೊಲೀಸರು ಮಾರ್ಗದುದ್ದಕ್ಕೂ ಹೆಚ್ಚಿನ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಇಲ್ಲಿವರೆಗೂ ಸ್ಥಳಕ್ಕೆ ರವಿಕುಮಾರ್ ಗಣಿಗ ಸ್ಥಳೀಯ ಶಾಸಕ ಬಂದಿಲ್ಲ, ಯಾಕಂದ್ರೆ ಪರಿಸ್ಥಿತಿ ಕೈಮೀರಿ ಹೋಗಬಹುದು ಅನ್ನುವಂಥ ಕಾರಣಕ್ಕೆ. ಬಟ್ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಪ್ರೆಸ್ ಮೀಟ್ ಅನ್ನ ಮಾಡಿ ಅವ್ರು ಹೇಳಿರೋದು ಏನು ಅಂತಂದ್ರೆ, ಇದು ಬಿಜೆಪಿ ಮತ್ತು JDS ನ ಷಡ್ಯಂತ್ರ, ಇಲ್ಲಿ ಏನ್ ಸಮಸ್ಯೆನೇ ಇರ್ಲಿಲ್ಲ, ಇದೊಂದು ಸರ್ಕಾರಿ ಜಾಗ, ಪರ್ಮಿಷನ್ ತಗೊಂಡಿದ್ದು ರಾಷ್ಟ್ರಧ್ವಜವನ್ನ ನಾಡಧ್ವಜವನ್ನ ಹಾಕ್ತೀವಿ ಅಂತ. ಬಟ್ ಇಲ್ಲಿ ನೋಡಿದ್ರೆ ಈಗ ಒಂದು ಧರ್ಮಕ್ಕೆ ಸೀಮಿತವಾಗಿರುವಂತ ಧ್ವಜವನ್ನ ಹಾಕಲಾಗ್ತಾ ಇದೆ. ನಾವು ಯಾವುದೇ ಧರ್ಮಕ್ಕೆ ಸೀಮಿತವಾದಂತ ಪಕ್ಷ ಅಲ್ಲ. ಸಂವಿಧಾನದಲ್ಲಿ ಏನಿದೆ ಅದನ್ನ ನಾವು ನೆರವೇರಿಸ್ಕೊಂಡು ಹೋಗ್ತಾ ಇದೀವಿ ಅನ್ನೋದನ್ನ ಶಾಸಕರು ಹೇಳ್ತಾ ಇದ್ದಾರೆ. ಬಟ್ ಗ್ರಾಮದ ಜನ ಹೇಳ್ತಾ ಇರೋದು, ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಅಂದ್ರೆ ಆ ಧ್ವಜಕಂಬ ಉದ್ಘಾಟನಾ ಕಾರ್ಯಕ್ರಮ ಏನಿತ್ತು, ಅದಕ್ಕೆ ನಾವು ಕಾಂಗ್ರೆಸ್ನ ಲೀಡರ್ಸ್ ಅನ್ನ ಕರೆದಿರ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಯಾರದ್ದು ವಿರೋಧ ಇಲ್ಲದೆ ಇದ್ರು ಇವ್ರು ಮಾತ್ರ ಬೇಕು ಅಂತ ವಿರೋಧವನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು 400ಕ್ಕೂ ಹೆಚ್ಚು ಅರ್ಜಿಗಳನ್ನು ಕೂಡ ಸಲ್ಲಿಸಲಾಗಿದೆ. ಅಲ್ಲಿ ಧ್ವಜ ಇರಬೇಕು, ಅಲ್ಲಿ ಹನುಮಾನ್ ಧ್ವಜವನ್ನ ಹಾರಿಸ್ತೀವಿ ಅಂತ. ಬಟ್ ಅದನ್ನ ಯಾವುದನ್ನು ಪರಿಗಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ನೋಡಿ, ಇನ್ನು ಸ್ಥಳಕ್ಕೆ ಸಿಟಿ ರವಿ ಅವರು ಕೂಡ ಆಗಮಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಪುನೀತ್ ಅವರು ಏನು ಹೇಳಿದ್ದಾರೆ, ಏನು ನೋಡೋಣ ಬನ್ನಿ. ಯರಗೋಡ್ನಲ್ಲಿ ಹನುಮಧ್ವಜ ಕೆಳಗಿಳಿಸಿದಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪಾದಯಾತ್ರೆ ಆರಂಭವಾಗಿರತಕ್ಕಂಥದ್ದು. ಇದರಲ್ಲಿ ಬಿಜೆಪಿಯ ಹಿರಿಯ ನಾಯಕರಾದಂತಹ ಸಿಟಿ ರವಿ ಅವರು ಕೂಡ ಭಾಗಿಯಾಗಿದ್ದಾರೆ. ಈಗ ನನ್ನೊಟ್ಟಿಗೆ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಈ ಒಂದು ಪಾದಯಾತ್ರೆಯ ಉದ್ದೇಶ ನೋಡಿ, ನಿನ್ನೆ ಕೆರಗೋಡ್ನಲ್ಲಿ ಹನುಮಧ್ವಜ ಹಾಕಿದ್ದನ್ನ ತೆಗೆದಿದ್ರು. ಯಾಕೆ ತೆಗೆದ್ರು? ಅವರು ಉತ್ತರ ಕೊಡಬೇಕು. ಹನುಮಧ್ವಜ ನಿಷೇಧಿತ ಧ್ವಜವಾ? ರಾಮಭಕ್ತ ಹನುಮನ ಧ್ವಜ ಇದ್ರೆ ಯಾವುದೇ ಭೂತ ಪ್ರೇತಗಳು ಬರಲ್ಲ ಅಂತ ಊರೊಳಗೆ ಹನುಮನ್ ಮಂದಿರ ಕಟ್ಟಿರ್ತಾರೆ. ಊರನ್ನೇ ರಕ್ಷಣೆ ಮಾಡ್ತಾನೆ ಹನುಮ ಅಂತ ಹನುಮನ್ ಮಂದಿರ ಕಟ್ತೀವಿ ನಾವು. ಊರನ್ನೇ ರಕ್ಷಣೆ ಮಾಡ್ತಾನೆ ಅಂತ. ಊರಿಗೆ ಯಾವುದೇ ಭೂತ ಪ್ರೇತ ಗಾಳಿ ಸೋಕದೇ ಇರಲಿ ಅಂತ ಹೇಳಿ ಹನುಮಧ್ವಜ ಹಾಕಿದ್ದು. ನಮಗೇನು ಗೊತ್ತು, ಕಾಂಗ್ರೆಸ್ನವರಲ್ಲೇನೆ ಹನುಮ ವಿರೋಧಿ ಭೂತ ಕೂತ್ಬಿಟ್ಟಿದೆ ಅಂತ ಹೇಳಿ ನಮಗೆ ಗೊತ್ತಿರಲಿಲ್ಲ. ಹನುಮ ವಿರೋಧಿ ಭೂತ ಕಾಂಗ್ರೆಸ್ನವರಿಗೆ ಕೂತ್ಬಿಟ್ಟಿದೆ ಅಂತ. ಅವಾಗ ಈಗೇನು ಕಾಂಗ್ರೆಸ್ಗೆ ಭೂತ ಕೂತಿರೋದ್ರಿಂದ ಒಂದು ಭೂತನ ಅವ್ರು ಬಿಡಬೇಕು, ಇಲ್ಲ ನಾವು ಬಿಡಿಸ್ಬೇಕು. ಅಂದ್ರೆ ಇಲ್ಲಿ ರಾಜಕೀಯ ತಿರುವು ಪಡೆದುಕೊಳ್ತಾ ಇದೆ. ಯಾಕೆ ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ ಅಂತ ಅನ್ಸುತ್ತೆ? ರಾಜಕೀಯ ಕಾರಣಕ್ಕಾಗಿಯೇ ಹನುಮಧ್ವಜವನ್ನ ಅವ್ರು ಕಿತ್ತಾಕಿರೋದು. ರಾಜಕೀಯ ಕಾರಣ ಇಲ್ಲದೆ ಇದ್ರೆ ಅಷ್ಟು ದ್ವೇಷ ಯಾಕೆ ಬರ್ತಿತ್ತು? ಯಾಕೆ ದ್ವೇಷ ಮಾಡ್ತಿದ್ರು? ಯಾವ ದ್ವೇಷದಿಂದ ಕಿತ್ತಾಕಿದ್ರು ಹೇಳಿ? ದ್ವೇಷದಿಂದಲೇ ಕಿತ್ತಾಕಿರೋದು. ಅಂದ್ರೆ ಈಗ ಗ್ರಾಮಸ್ಥರು ಕೂಡ ಅಲ್ಲಿ ನಾವು ಮಾತನಾಡಿಸಿದಾಗ ಅವ್ರು ಮಾತನಾಡುವಂಥದ್ದು, ಶಾಸಕರ ಒಂದು ಆಡಳಿತ ವೈಖರಿ ಸರಿ ಇಲ್ಲ, ಜೊತೆಗೆ ಅಧಿಕಾರಿಗಳ ವೈಖರಿ ಸರಿ ಇಲ್ಲ. ನಮ್ಮ ಭಾವನೆಗಳು ಕಾಂಗ್ರೆಸ್ ಪಾರ್ಟಿನೇ ಹಂಗಿದೆ ರೀ. ನೀವು ಬಿಡಿಯಾಗಿ ಏನ್ ಹೇಳ್ತೀರಿ? ಎಲ್ಲರೂ ಅವರೇ ಹಿಂದೂ ಧರ್ಮದ ವಿರುದ್ಧ ಇರೋರೆ. ಆ ಇಂಡಿಯಾ ಅಲಯನ್ಸ್ ನಲ್ಲಿ DMK ಇದೆ. ಅವ್ ಸನಾತನ ಧರ್ಮದ ಬಗ್ಗೆ ಏನ್ ಹೇಳ್ದ ಗೊತ್ತಾ? ಡೆಂಗ್ಯೂ ಮಲೇರಿಯಾ ಜೈಸೆ ಸನಾತನ ಧರ್ಮೇ ಐಸಾ ಅವನು ಹೇಳ್ದ. ಅಂದ್ರೆ ನಮ್ದು ಸನಾತನ ಧರ್ಮ ಆದಿ ಮತ್ತು ಅಂತ್ಯ ಇಲ್ಲದೆ ಇರ್ತಕ್ಕಂಥ ಸಕಲ ಜೀವಾತ್ಮಗಳಲ್ಲೂ ಲೇಸನ್ನೇ ಬಯಸುವಂತ ಹೇಳಿದಂತ ತತ್ವದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ನಮ್ಮ ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ ತರ ಇರೋದು ಇಂಡಿಯಾ ಅಲಯನ್ಸ್. ಅದನ್ನ ಡೆಂಗ್ಯೂ ಮಲೇರಿಯಾ ಸೊಳ್ಳೆ ತರ ಹೊಡೆದಾಕ್ಬೇಕಾಗಿರೋದು ನಾವು. ಈಗ ಕಾಂಗ್ರೆಸ್ನ ನಾಯಕರು ಹೇಳುವಂತದ್ದು ಈ ಒಂದು ಘಟನೆಯನ್ನ ಬಿಜೆಪಿ ಮತ್ತೆ JDS ದೋಸ್ತಿಗಳೇನಿದ್ದಾರೆ ಇವರು ದುರುಪಯೋಗ, ಅಂದ್ರೆ ರಾಜಕೀಯ ಲಾಭ ಪಡೆದುಕೊಳ್ಳಿಕ್ಕೆ ಈ ತರ ಮಾಡ್ತಾರೆ. ನಾವು ಕೇಳಿ, ಯಾವ ರಾಜಕೀಯ ಲಾಭ ಪಡೆಯೋಕೆ ಧ್ವಜ ಕಿತ್ತಾಕಿದ್ರು? ಧ್ವಜ ಇಳಿಸದೇ ಇದ್ರೆ ನಾವಿವತ್ತು ಮಂಡ್ಯಕ್ಕೆ ಬರ್ತಿದ್ವಾ? ನಾವು ಹೋರಾಟ ಮಾಡ್ತಿದ್ವಾ? ಆ ಪಾಪಿಗಳು ಉತ್ತರ ಕೊಡ್ಲಿ. ನಿಮ್ಗೆ ಈ ಪಾಪದ ಕೆಲಸ ಮಾಡೋದಿಕ್ಕೆ ನಿಮಗೆ ಯಾವ ಭೂತ ಹೊಕ್ಕಿ ಕೆಲಸ ಮಾಡಿದಿರಿ? ನಿಮ್ಮ ಮೇಲೆ ಯಾವ ಪ್ರೇತ ಹೊಕ್ಕೊಂಡಿದೆ? ಪ್ರೇತ ಹೊಕ್ಕೊಂಡ್ಮೇಲೆ ಹುಣಸೆ ಬರಲ್ ತಗೊಂಡು ಬಾರಿಸಿ ಪ್ರೇತ ಬಿಡಿಸ್ಬೇಕಾ ಬೇಡವಾ? ಅವ್ರಿಗೆ ಹೊಕ್ಕೊಂಡಿರೋದು ಪ್ರೇತ. ಇನ್ಯಾರಿಗೂ ತೊಂದರೆ ಮಾಡಬಾರ್ದು ಅಂತ ಹುಣಸೆ ಬರಲ್ ತಗೊಂಡು ಬಾರಿಸಿ ಬಿಡಿಸ್ಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಷರತ್ತುಬದ್ಧವಾದಂತಹ ಅನುಮತಿಯನ್ನು ಕೊಟ್ಟಿದ್ವಿ, ಅದನ್ನು ದುರುಪಯೋಗ ಪಡಿಸ್ಕೊಳ್ಳುವಂತ ಕೆಲಸ ಆಗಿದೆ ಇಲ್ಲಿ ಅಂತ ಹೇಳಿ. ದುರುಪಯೋಗ ಪಡಿಸ್ಕೊಳ್ತಿರೋದು ಕಾಂಗ್ರೆಸ್. ಅವರಿಗೆ ಜನ ಕೊಟ್ಟ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ನೀವು ಹನುಮಧ್ವಜವನ್ನು ಕಿತ್ತಾಕಿ ಅಂತ ನಿಮಗೆ ಅಧಿಕಾರ ಕೊಟ್ಟಿದ್ದಲ್ಲ, 4 ಒಳ್ಳೆ ಕೆಲಸ ಮಾಡಲಿ ಅಂತ ನಿಮಗೆ ಅಧಿಕಾರ ಕೊಟ್ಟಿದ್ದು. ನೀವೀಗ ಮಾಡ್ತಿರೋದು ಹನುಮಧ್ವಜ ಕಿತ್ತಾಕುವಂತ ಅಧಿಕಾರ ದುರುಪಯೋಗ ನೀವು ಮಾಡಿಸ್ಕೊಂಡಿದ್ದೀರಿ. ನಿಮ್ಮ ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರೆ ಜನ ಉತ್ತರ ಕೊಡ್ತಾರೆ. ಅಂದ್ರೆ ಈಗ ಸಂಸದರು ಕೂಡ ಭಾಗಿಯಾಗಿಲ್ಲ ಸರ್. ಇಲ್ಲಿ ಜನಸಾಮಾನ್ಯರ ಕೆಲಸಗಳು ಮುಖ್ಯವಾಗಿ ಸಂಸದರು ಭಾಗಿ. ನಾವು ಬಂದಿದ್ದೀವಿ, ನೀವು ಬಂದಿದ್ದೀರಿ. ಏನು ಎಚ್ಚರಿಕೆ ಕೊಡ್ತೀರಿ ಸರ್ ಸರ್ಕಾರಕ್ಕೆ? ಸರ್ಕಾರ ಗೌರವಯುತವಾಗಿ ಮತ್ತೆ ಹನುಮಧ್ವಜವನ್ನ ಹಾರಿಸಬೇಕು. ರಾಷ್ಟ್ರಧ್ವಜವನ್ನ ಹನುಮಧ್ವಜಕ್ಕಿಂತ ಎತ್ತರದಲ್ಲಿ ಹಾರಿಸೋಣ. ರಾಷ್ಟ್ರಕ್ಕಿಂತ ದೊಡ್ಡ ಸಂಗತಿ ಇನ್ಯಾವುದೂ ಇಲ್ಲ. ರಾಷ್ಟ್ರವೇ ದೊಡ್ಡದು. ಆದರೆ ನೀವು ಹನುಮಧ್ವಜವನ್ನು ಇಳಿಸಿದ ರೀತಿ ಇದೆಯಲ್ಲ ಇದು ನಿಮ್ಮ ದ್ವೇಷವನ್ನು ತೋರಿಸುತ್ತೆ. ನೀವು ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು. ಯಾವ ಅಧಿಕಾರಿಗಳು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಬೇಕು, ಮತ್ತೆ ಹನುಮಧ್ವಜ ಹಾರಬೇಕು. ಥ್ಯಾಂಕ್ ಯು. ಇದಿಷ್ಟು ಸಿಟಿ ರವಿ ಅವರ ಮಾತುಗಳು. ಮುಖ್ಯವಾಗಿ ರಾಷ್ಟ್ರಧ್ವಜ ಏನಿದೆ ಅದರಂತೆಯೇ, ಅಂದ್ರೆ ಮುಖ್ಯವಾಗಿ ಇಲ್ಲಿ ಏನು ಧ್ವಜಸ್ತಂಭ ಇದೆ ಅದರಲ್ಲಿ ಹನುಮಧ್ವಜ ಹಾರಾಟ ಆಗಬೇಕು. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲದು. ಆ ಒಂದು ಹಿನ್ನೆಲೆಯಲ್ಲಿಯೇ ಈ ಪಾದಯಾತ್ರೆ ಇರತಕ್ಕಂಥದ್ದು ಅನ್ನೋ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್, TV5. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮಂಡ್ಯದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಸದ್ಯ ಈ ಪಾದಯಾತ್ರೆ ಎಲ್ಲಿದೆ? ಇನ್ನು DC ಕಚೇರಿಗೆ ತೆರಳೋಕೆ ಇನ್ನೂ ಎಷ್ಟು ಹೊತ್ತು ಬೇಕಾಗುತ್ತೆ ಮತ್ತು ಇದರಲ್ಲಿ ಯಾರೆಲ್ಲ ನಾಯಕರುಗಳು ಭಾಗಿಯಾಗಿದ್ದಾರೆ? ಪುನೀತ್,
ನೀತಿ ಈಗಾಗಲೇ ಪಾದಯಾತ್ರೆ ಇನ್ನೇನಿಲ್ಲ ಕೆಲವೇ ಇನ್ನೊಂದು 2 ಕಿಲೋಮೀಟರ್ನ ಅಷ್ಟು ದೂರ ಇರತಕ್ಕಂಥದ್ದು ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳುತ್ತಾ ಇರತಕ್ಕಂಥ ಹಿಂದೂ ಭಕ್ತರನ್ನ ನಾವು ಕಾಣಬಹುದು. ಮುಖ್ಯವಾಗಿ ಈ ಒಂದು ಕೆರಗೋಡು ಹನುಮಧ್ವಜ ಪ್ರಕರಣ ಏನಿದೆ ಇದು ಸಾಕಷ್ಟು ಸದ್ದನ್ನ ಮಾಡ್ತಾ ಇರತಕ್ಕಂಥದ್ದು. ಈಗ ಪಾದಯಾತ್ರೆಯ ವೇಳೆ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ನ ಫ್ಲೆಕ್ಸ್ಗಳಿದ್ದಂಥವನ್ನು ಕೂಡ ಹರಿದು ಹಾಕುವಂತ ಒಂದು ಕೆಲಸ ಆದಂಥದ್ದು, ಜೊತೆಗೆ ಕಲ್ಲು ತೂರಾಟ ಆದಂತಹ ಘಟನೆಗಳು ಕೂಡ ನಡೀತಾ ಇರತಕ್ಕಂಥದ್ದು. ಜೊತೆಗೆ ಮುಖ್ಯವಾಗಿ ಪಾದಯಾತ್ರೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಭಕ್ತರು ಆಗಮಿಸ್ತಾ ಇರತಕ್ಕಂಥದ್ದನ್ನ ನಾವು ಕಾಣಬಹುದು. ಜೊತೆಗೆ ಮುಖ್ಯವಾಗಿ ಮಹಿಳೆಯರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಪಾದಯಾತ್ರೆಯಲ್ಲಿ ಭಾಗಿಯಾಗುವ ಮುಖಾಂತರ ಏನು ಕೆರಗೋಡ್ನಲ್ಲಾದಂತಹ ಘಟನೆ ಏನಿದೆ ಆ ಒಂದು ಘಟನೆಯ ವಿರುದ್ಧ ಆಕ್ರೋಶಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಬಿಜೆಪಿ ನಾಯಕರಾಗಿರುವಂತಹ ಸಿಟಿ ರವಿ ಅವರಿರಬಹುದು, ಜೊತೆಗೆ ಪ್ರೀತಮ್ ಗೌಡ ಅವರಿರಬಹುದು, ಜೊತೆಗೆ ಮಾಜಿ ಸಚಿವ ನಾರಾಯಣಗೌಡ ಅವರಿರಬಹುದು, ಇವರೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಹನುಮ ಭಕ್ತರನ್ನ ನಾವು ಕಾಣಬಹುದು. ಹೆಚ್ಚಿನದಾಗಿ ಮಹಿಳೆಯರು ಕೂಡ ಭಾಗಿಯಾಗಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೇನೆ. ಈಗ ಮುಖ್ಯವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಮಹಿಳೆಯರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಒಂದು ಘಟನೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಿಸ್ತಾ ಇಲ್ಲ ಅಣ್ಣ. ಆದ್ರೆ ನಮ್ಗೆ ಈಗ ಬಾವುಟ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇರೋದು. ನಮಗ್ ಬಾವುಟ ಬೇಕೇ ಬೇಕು. ನಾವು ಹಿಂದೂಗಳು, ನಮ್ಗೆ ಹಿಂದೂಗಳಾಗಿ ನಾವು ಬಾವುಟ ಆರಿಸೋ ಅಧಿಕಾರ ನಮಗ್ ಬೇಕೇ ಬೇಕು ಅಷ್ಟೇ. ಇದರಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಕೂಡ ಸೇರ್ಕೊಂಡಿದ್ದಾರೆ. ಪಕ್ಷಾಂತರ ಬೇಡ ಸರ್. ನಾವು ಪಕ್ಷಕ್ಕೋಸ್ಕರ ಬಂದಿಲ್ಲ, ನಾವು ಬಾವುಟಕ್ಕೋಸ್ಕರ ಬಂದಿರೋದು. ನಾವೆಲ್ಲ ಹಿಂದೂಗಳು ಅಂತ ಸಾರಕ್ಕೋಸ್ಕರ ಬಂದಿರೋದು. ಹಿಂದೂಗಳು ಅಂದ್ರೆ ಒಂದು ಅಂತ ಬಂದಿದ್ದೀವಿ. ಹಿಂದೂಗಳೆಲ್ಲ ಕೈ ಜೋಡಿಸಿ ಬಂದಿದ್ದೀವಿ. ಹಿಂದೂಗಳು ನಾವು ಸರ್. ನಾವು ಯಾವ ಪಕ್ಷಕ್ಕೋಸ್ಕರ ಬಂದಿಲ್ಲ ಸರ್. ಅಂದ್ರೆ ಈಗ ನಿಮ್ಮ ಒಂದು ಭಕ್ತಿ ಭಾವ, ನಿಮ್ಮ ನಂಬಿಕೆಗೆ ನಿಮ್ಮ ಸಂಸದರು, ಶಾಸಕರು ಇವ್ರು ಸ್ಪಂದಿಸ್ತಾ ಇದ್ದಾರೆ ಸರ್? ನಮ್ಗೆ ಅವೆಲ್ಲ ಬೇಡ ಸರ್. ನಮ್ಗೆ ಬೇಕಾಗಿರೋದು ಧ್ವಜ ಸರ್. ನೀವ್ ಹೇಳೋದು ನಮ್ಗೆ ಈಗ ಕೇಳಿಸ್ತಾ ಇಲ್ಲ ಸರ್. ಇದಕ್ಕೆ ಬೇರೆ ಅಂದ್ರೆ ಏನಾಗಿತ್ತು ಘಟನೆ? ಇದಕ್ಕೆ ಧ್ವಜ ಇಳಿಸಿದ್ದೆ ಪ್ರಮುಖ ಕಾರಣ ಸರ್. ಅವ್ರೇನು ಫಸ್ಟ್ ಧ್ವಜ ಆರಿಸಿ ಅಂತ ಕೊಡ್ತಾರೆ ಸರ್. ಆಮೇಲೆ ನೋಡಿದ್ರೆ ಈಗ ಧ್ವಜ ಆರ್ಸಕ್ಕೆ ನಾವು ರೂಲ್ಸ್ ಕೊಟ್ಟಿಲ್ಲ, 108 ಅಡಿ ಕಂಬದಲ್ಲಿ ಆರ್ಸೋಂಗಿಲ್ಲ ಅಂತ ರೂಲ್ಸ್ ಟೈಪ್ ಮಾಡ್ತಾರೆ ಸರ್. ಈಗ ಆ ರೂಲ್ಸ್ ಬ್ರೇಕ್ ಮಾಡಿ ಅಂತ ಮಾಡೋರೆ ಸರ್. ಸರ್, ನಾವ್ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ. ನಾವು ಗೆಲ್ತೀವಿ. ನಮ್ಗೆ ಜೈ ಹಿಂದೂ ಬೇಕೇ ಬೇಕು ಸರ್. ನಮ್ಗೆ ಇದು ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವಂತ ಮಹಿಳೆಯರ ಮಾತುಗಳು. ಮುಖ್ಯವಾಗಿ ಈ ಒಂದು ಹೋರಾಟವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ನಾವು ಇಡೀ ರಸ್ತೆ ತುಂಬೆಲ್ಲ ಈ ಒಂದು ಹೆದ್ದಾರಿ ಏನಿದೆ, ಈ ಒಂದು ಹೆದ್ದಾರಿಯ ತುಂಬೆಲ್ಲ ಸಾಕ್ತಾ ಇರ್ತಕ್ಕಂಥ ಹನುಮ ಭಕ್ತರನ್ನ ನಾವು ಕಾಣಬಹುದು. ಇದರಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ನ ನಾಯಕರುಗಳು ಭಾಗಿಯಾಗಿರೋದ್ರ ಜೊತೆಗೆ ಹನುಮ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವ ಮುಖಾಂತರ ನಾವು ಈಗ ಒಂದು ಸ್ಕೂಟರ್ನಲ್ಲೂ ಕಾಣಬಹುದು. ಹನುಮಂತನ ಒಂದು ಫ್ಲೆಕ್ಸ್ ಅನ್ನ ಹಿಡಿದಿರುವಂತಹ ಹನುಮ ಭಕ್ತರು ಕೆರಗೋಡಿನಲ್ಲಿ ಹನುಮ ಧ್ವಜವನ್ನ ಮತ್ತೆ ಹಾರಿಸಲೇಬೇಕು, ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲದು ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ದಾರಿಯುದ್ದಕ್ಕೂ ಕೂಡ ಹನುಮಂತನಿಗೆ, ಶ್ರೀರಾಮನಿಗೆ ಜೈಕಾರ ಆಗ್ತಾ ಇರುವಂತಹ ಹನುಮ ಭಕ್ತರು ಎಲ್ಲೆಲ್ಲಿ ಫ್ಲೆಕ್ಸ್ಗಳಿದ್ದಾವೆ ಆ ಫ್ಲೆಕ್ಸ್ಗಳನ್ನು ಹರಿದಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು. ಕಲ್ಲು ತೂರಾಟ ಮಾಡುವಂಥದ್ದಿರ್ಬೋದು, ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಇರುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಈಗ ನಾವು ಕಾಣಬಹುದು ಈ ಫ್ಲೆಕ್ಸ್ ಇರುವಂತ ಒಂದು ಹಿನ್ನೆಲೆಯಲ್ಲಿ ಈಗ ಆ ಒಂದು ಮನೆಗೆ ನುಗ್ತಾ ಇರುವಂತಹ ಹನುಮ ಭಕ್ತರೇನಿದ್ದಾರೆ, ಈಗ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಭಾವಚಿತ್ರ ಇರ್ಬೋದು, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಭಾವಚಿತ್ರ ಇರ್ಬೋದು, ಈ ಎಲ್ಲ ಭಾವಚಿತ್ರಗಳು ಇರುವಂತಹ ಒಂದು ಫ್ಲೆಕ್ಸ್ಗೆ ಹೋರಾಟ ಮಾಡುವ ಮುಖಾಂತರ ಅದನ್ನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಮುಖ್ಯವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಎಷ್ಟರ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತದನ್ನ ನಾವು ಕಾಣಬಹುದು. ಆ ಒಂದು ಫ್ಲೆಕ್ಸ್ ಅನ್ನು ಹರಿದು ಆಕ್ರೋಶ ವ್ಯಕ್ತಪಡಿಸ್ತಾ ಇರತಕ್ಕಂಥ ಹನುಮ ಭಕ್ತರನ್ನ ನಾವು ಕಾಣಬಹುದು. ಮುಖ್ಯವಾಗಿ ಈ ಒಂದು ಪಾದಯಾತ್ರೆಯ ವೇಳೆ ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ಹನುಮ ಭಕ್ತರಿದ್ದಾರೆ. ಇವರೆಲ್ಲರೂ ಕೂಡ ಆ ಒಂದು ಫ್ಲೆಕ್ಸ್ ಅನ್ನ ಹರಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಜೊತೆಗೆ ಎಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಫ್ಲೆಕ್ಸ್ ಕಾಣುತ್ತೋ ಆ ಒಂದು ಜಾಗದಲ್ಲಿ ಕಲ್ಲು ತೂರಾಟ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇನ್ನು ಅದರ ಪಕ್ಕದಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಅವರ ಒಂದು ಫ್ಲೆಕ್ಸ್ ಇದೆ. ಈ ಒಂದು ಫ್ಲೆಕ್ಸ್ ಅನ್ನ ಅಲ್ಲಿಯೇ ಬಿಡುವಂತಹ ಒಂದು ಕೆಲಸವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಪಕ್ಕದಲ್ಲಿರುವಂತಹ ಕಾಂಗ್ರೆಸ್ನ ಒಂದು ಫ್ಲೆಕ್ಸ್ ಅನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿ ಅದನ್ನ ಕಿತ್ತಿ ಬಿಸಾಡೋ ಅಂತ ಒಂದು ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯಾಗಿ
ಭಾಗಿಯಾಗಿದ್ದಾರೆ. ಅಂದ್ರೆ ದೋಸ್ತಿಯಾಗಿ ಭಾಗಿಯಾಗುವ ಮುಖಾಂತರ ಈ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಹನುಮನ ಧ್ವಜವನ್ನ ಮತ್ತೆ ಅಲ್ಲಿ ಹಾರಿಸುವಂತಹ ಒಂದು ಕೆಲಸವನ್ನ ಮಾಡಬೇಕು. ಜೊತೆಗೆ ಇಲ್ಲಿ ಕಾಂಗ್ರೆಸ್ ನಾಯಕರೇನಿದ್ದಾರೆ ಅವರೆಲ್ಲರೂ ಕೂಡ ಹಿಂದೂ ವಿರೋಧಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಸುಮಾರು ಕೆರಗೋಡಿನಿಂದ ಆರಂಭವಾಗಿರುವಂತಹ ಈ ಒಂದು ಪಾದಯಾತ್ರೆಯಲ್ಲಿ ಮಂಡ್ಯ ತಲುಪುವವರೆಗೂ ಕೂಡ ಯಾವ ಗ್ರಾಮಗಳಲ್ಲಿ ದಾರಿಯುದ್ದಕ್ಕೂ ಕಾಂಗ್ರೆಸ್ ಫ್ಲೆಕ್ಸ್ಗಳು ಕಂಡು ಬಂದವು, ಕಾಂಗ್ರೆಸ್ನ ನಾಯಕರ ಫ್ಲೆಕ್ಸ್ಗಳು ಕಂಡು ಬಂದವು, ಆ ಎಲ್ಲ ಫ್ಲೆಕ್ಸ್ಗಳನ್ನು ಕೂಡ ಹರಿದು ಹಾಕುವಂತಹ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. ನಾವು ಗಮನಿಸಬಹುದು, ಹನುಮ ಧ್ವಜವನ್ನ, ಶ್ರೀರಾಮನ ಧ್ವಜವನ್ನ ಹಿಡಿದಂತಹ ಹನುಮ ಭಕ್ತರೆಲ್ಲರೂ ಕೂಡ ಆ ಒಂದು ಫ್ಲೆಕ್ಸ್ಗಳನ್ನ ಹರಿದು ಹಾಕುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು. ಈ ಒಂದು ಮತ್ತು ಭಕ್ತರು ಎಷ್ಟರ ಮಟ್ಟಿಗೆ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಒಂದು ಪಾದಯಾತ್ರೆ ಯುದ್ಧಕ್ಕೂ ಕೂಡ ಮುಖ್ಯವಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ ಈ ಒಂದು ಪಾದಯಾತ್ರೆಯಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ನಾಯಕರು ಬಿಜೆಪಿ ಮತ್ತೆ JDSನ ನಾಯಕರು ಭಾಗಿಯಾಗಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಕಂಪ್ಲೀಟ್ ಆಗಿ ಈ ದೋಸ್ತಿಗಳು ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಹನುಮ ಧ್ವಜವನ್ನ ಕೆಳಗಿಳಿಸಿರುವಂತಹ ಒಂದು ಹಿನ್ನೆಲೆಯಲ್ಲಿ ಕೆರಗೋಡು ಗ್ರಾಮಸ್ಥರ ಜೊತೆಗೆ ಹನುಮ ಭಕ್ತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಇಡೀ ಈ ಒಂದು ಪಾದಯಾತ್ರೆ ಯುದ್ಧಕ್ಕೂ ಕೂಡ ಜೈಕಾರದ ಕೂಗು ಒಂದು ಕಡೆ ಕೇಳಿದರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ವಿರುದ್ಧದ ಆಕ್ರೋಶವನ್ನು ಕೂಡ ನಾವು ಕೇಳಬಹುದು. ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂಗಳ ವಿರುದ್ಧ ನಡೆದುಕೊಳ್ಳುವಂತಹ ರೀತಿ, ಜೊತೆಗೆ ಹಿಂದೂಗಳ ಆಚರಣೆಯನ್ನ ಮೆಟ್ಟಿ ಹಾಕುವಂತಹ ಒಂದು ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಇಲ್ಲಿ ಸಾಕಷ್ಟು ಆರೋಪಗಳನ್ನ ಮಾಡ್ತಾರೆ. ಆರೋಪಗಳನ್ನ ಮಾಡೋದ್ರ ಜೊತೆಗೆ ಎಲ್ಲಿ ಕಾಂಗ್ರೆಸ್ ನಾಯಕರಿರುವ ಫ್ಲೆಕ್ಸ್ಗಳು ಕಂಡು ಬರ್ತಾವೋ ಆ ಒಂದು ಫ್ಲೆಕ್ಸ್ಗಳೆಲ್ಲವನ್ನು ಕೂಡ ಕಿತ್ತು ಬಿಸಾಡುವಂಥದ್ದು, ಕಲ್ಲುಗಳನ್ನು ತೂರುವಂಥ ಕೆಲಸವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು ನಾವು ಬಹಳಷ್ಟು ಸಂಖ್ಯೆಯಲ್ಲಿ ನೋಡಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಈ ಒಂದು ಪಾದಯಾತ್ರೆ ತಲುಪಿದ ನಂತರ ಕಂಪ್ಲೀಟ್ ಆಗಿ ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಕಾಣಬಹುದು ಹನುಮ ಭಕ್ತರ ಒಂದು ಆಕ್ರೋಶವನ್ನ ಈ ಒಂದು ಪಾದಯಾತ್ರೆಯಲ್ಲಿ ಕಾಣಬಹುದು. ದಾರಿಯುದ್ದಕ್ಕೂ ತಮ್ಮ ಡೀಟೇಲ್ಸ್ಗಾಗಿ